ನಮಸ್ಕಾರ ಎಲ್ರಿಗೂ. ನಾನು ಜ್ಯೋತಿ. ವೆಲ್ಕಮ್ ಟು ಮೈ ಚಾನಲ್ JVSC ವ್ಲಾಗ್ಸ್. ನಾನು ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಅಕ್ಕಿಯಿಂದ ಮಾಡೋವಂಥ ಒಂದು ಸ್ವೀಟ್ ರೆಸಿಪಿ. ಅದನ್ನು ಮಕ್ಕಳು ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ. ಈ ರೀತಿ ನೀವು ಮಾಡಿಕೊಡಿ. ನಾನು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ನೀವು ಆ ರೀತಿ ನೀವು ಕೂಡ ಮಾಡಿಕೊಡಿ. ಎಲ್ಲರೂ ಮಕ್ಕಳು ಇಷ್ಟಪಟ್ಕೊಂಡು ತಿಂತಾರೆ. ಮತ್ತೆ ಮತ್ತೆ ತಿನ್ನಬೇಕು ಅನ್ನಿಸ್ತಿ. ನಾನು ಅಕ್ಕಿನ ನುಚ್ಚು ಮಾಡಿ ಒಂಥರ ಹುಗ್ಗಿ ಅಂದರೆ ಸ್ವಲ್ಪ ಅಂಬ್ಲಿ ಥರ ಇರುತ್ತಲ್ಲ ಆ ಥರ ಮಾಡೀನಿ. ನೀವು ಬೇಕಾದರೆ ಅದನ್ನು ಚೆನ್ನಾಗಿ ಬೇಯಿಸಿ ಅನ್ನ ಮಾಡ್ತೀವಲ್ಲ ಉದ್ರಾಗಿ ಇಡೀದೇ ಮಿಕ್ಸಿ ಮಾಡಲಿಲ್ದಂಗೆ ಇಡೀ ಅಕ್ಕಿನೇ ಅನ್ನ ಮಾಡಿ ಅದನ್ನು ಆ ಥರ ಸ್ವೀಟು ಕೂಡ ನೀವು ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ನುಚ್ಚು ಮಾಡೀನಿ. ನುಚ್ಚು ಮಾಡಿ ಸ್ವೀಟ್ ಮಾಡಿ ತೋರಿಸೀನಿ. ನೋಡಿರಿ ನೀವು ಸ್ಟೆಪ್ ಬೈ ಸ್ಟೆಪ್ ತೋರಿಸೀನಿ. ಅದಕ್ಕೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಕೂಡ ಅಷ್ಟೇ ನಾನೆಷ್ಟು ಹೇಳಿದ್ದೀನೋ ಆ ರೀತಿ ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ಆ ಒಂದು ರೆಸಿಪಿ ತುಂಬ ಚೆನ್ನಾಗಿ ಬರ್ತೈತಿ. ಮಕ್ಕಳು ಇಷ್ಟಪಟ್ಕೊಂಡು ತಿಂತಾರೆ. ಯಾವಾಗಲಾದರೂ ಬೇಜಾರಾದಾಗ ಒಂದೊಂದು ಸಲ ಈ ಒಂದು ಅಕ್ಕಿ ಪಾಯಸನ, ಸ್ವೀಟ್ ಅಕ್ಕಿ ಪಾಯಸನ ಮಾಡ್ಕೊಳ್ಳಿ. ಅಕ್ಕಿ ಪಾಯಸ ಅಂದ ತಕ್ಷಣ ನಮ್ಮ ಕಡೆಗೆ ಅಂದರೆ ನಾವು ಹಬ್ಬದಲ್ಲೆಲ್ಲ ಮಾಡ್ತೀವಲ್ಲ ಅಕ್ಕಿ ಹುಗ್ಗಿ, ಅದಕ್ಕೆ ನಾವು ಅಕ್ಕಿ ಹುಗ್ಗಿ ಅಕ್ಕಿ ಪಾಯಸ ಅಂತ ನಾವು ಅಂತೇವೆ. ಇದು ಸ್ವೀಟ್ ಅಕ್ಕಿ ಪಾಯಸ. ಓಕೆ, ನೀವು ಈ ರೆಸಿಪಿನ ಒಂದು ಸಲ ಖಂಡಿತ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ. ಅದೇ ಹೇಳಿದ್ನಲ್ಲ, ನುಚ್ಚು ಮಾಡಿದರೆ ಆ ಥರ ಮೆತ್ತಗೆ ಆಗ್ತತಿ. ನುಚ್ಚು ಮಾಡದೇ ಇದ್ದರೆ ಇಡೀ ಅಕ್ಕಿನೇ ನೀವು ಮಾಡಿದರೆ ಅದು ಕೂಡ ಚೆನ್ನಾಗಿ ಬರ್ತೈತಿ. ಅನ್ನ ಮಾಡಿ ಆ ರೀತಿನೂ ಮಾಡ್ಬೋದು. ಓಕೆ, ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಿಲ್ದಂಗೆ ಪೂರ್ತಿಯಾಗಿ ನೋಡಿದರೆ ನಿಮಗೆ ಈ ಒಂದು ರೆಸಿಪಿ ಪೂರ್ತಿ ನಿಮಗೆ ಅರ್ಥ ಆಗ್ತೈತಿ. ನೋಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ ನೋಡಿರಿ, ನಾನೇನು ರೆಸಿಪಿ ತೋರಿಸ್ತೇನೆ ಅಂದರೆ ಒಂದು ಸ್ವೀಟ್ ರೆಸಿಪಿ ತೋರ್ಸಕತ್ತೀನಿ. ಅದಕ್ಕೆ ನಾನು ತೊಗೊಂಡಿನಿ ಈ ಜಾಮೂನ್ ಬಟ್ಲದಲ್ಲಿ 1 ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ. ಇದು ಬಾಸುಮತಿ ರೈಸು. ನೋಡಿರಿ, ಬಾಸುಮತಿ ರೈಸ್ ಇದು ಘಮ ಘಮ ಅಂತತಿ. 1 ಬಟ್ಲು ಬಾಸುಮತಿ ರೈಸು, 1 ಬಟ್ಲು ಬೆಲ್ಲ ತೊಗೊಂಡಿನಿ. ನಿಮಗೆ ಸ್ವೀಟಿಗೆ ಅನುಸಾರವಾಗಿ ನೀವು ತಗೋಬೋದು. ಜಾಸ್ತಿ ಬೇಕಾದ್ರೆ ತಗೋಬೋದು, ಇಲ್ಲ ನೀವು ಸ್ವೀಟ್ ಕಮ್ಮಿ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಬೆಲ್ಲ ತಗೊಂಡನಿ. ಸಕ್ಕರೆ ಬೇಕಾದರೂ ಹಾಕೋಬೋದು. 1 ಬೌಲ್ ಸಕ್ಕರೆ ತೊಗೋಬೋದು. ನಾನು ಬೆಲ್ಲ ಯೂಸ್ ಮಾಡ್ತೇನೆ ಹೆಚ್ಚಾಗಿ. ಅದಕ್ಕೆ 1 ಬೌಲು ಜಾಗಿರಿ ಬೆಲ್ಲ ತಗೊಂಡನಿ. ಹಾಗೆ 1 ಏಲಕ್ಕಿ ತೊಗೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಕ್ವಾಂಟಿಟಿ ಮಾಡಿದೆ, ಹಾಗಾಗಿ ಒಂದು ಏಲಕ್ಕಿ, ಒಂದು ಪಿಂಚ್ ಅಂದರೆ ಒಂದು 1/4 ಇಂಚಷ್ಟು ಚಕ್ಕೆ ತೊಗೊಂಡಿನಿ. ಇಷ್ಟು ಸಾಕು. ಹಾಗೆ 4 ಬಾದಾಮಿ ಇಟ್ಕೊಂಡನಿ, ಒಂದಷ್ಟು ಗೋಡಂಬಿ, ಒಂದಷ್ಟು ಪಿಸ್ತಾ, ಹಾಗೆ ಇಲ್ಲಿ ಏನಿದು ಕೇಸರಿ ಬೇಬಿ ಸಫ್ರಾನ್ ಬ್ರ್ಯಾಂಡ್ ನೋಡಿರಿ. ಇದು ಅದಕ್ಕೆ ಇದನ್ನು ಪಕ್ಕದಲ್ಲೇ ಇಟ್ಕೊಂಡೆ. ನೋಡಿರಿ, ಇದು ನಾನೇನು ಇದನ್ನೇನು ಪ್ರಮೋಷನ್ ಆ ಥರ ಏನೂ ಇಲ್ಲ. ಇದೈತಲ್ಲ, ಇದು ಏನಪ್ಪ ಮರೆತೇ ಹೋಗ್ತದೆ ಒಂದು ನಿಮಿಷಕ್ಕೆ. ಇದು ಮರೆತೇ ಹೋಗ್ತೈತೆ ಒಂದು ನಿಮಿಷ. ಕೇಸರಿ ಇಟ್ಕೊಂಡೀನಿ. ಒಂದು 7-8 ದಳ ಅಷ್ಟು ಇಟ್ಕೊಂಡೀನಿ ಕೇಸರಿನ. ಭಾಳ ದುಬಾರಿ ಇದು, 250 ರೂಪಾಯಿಗೊಂದು ಬಾಕ್ಸ್ ಇದು. ಮತ್ತು ಇದಕ್ಕಾದ್ರೂ ಬೇಕಾಕತಿ ಅಂತ ತರಿಸೀನಿ. ಅದಕ್ಕೆ ಇಲ್ಲಿ ಪಕ್ಕದಲ್ಲೇ ಇಟ್ಕೊಂಡೆ ತೋರ್ಸಕ್ಕಂಥೇಳಿ. ಇದು 1-2-3 ಸಲ, ಒಂದು 7-8 ಸಲ ಐತದು. ಕೇಸರಿ ತೊಗೊಂಡಿನಿ, ಪಿಸ್ತಾ, ಗೋಡಂಬಿ, ಬಾದಾಮಿ, 1 ಏಲಕ್ಕಿ, 1/4 ಇಂಚು ಚಕ್ಕೆ, ಬಾಸುಮತಿ ರೈಸು 1 ಬಟ್ಲು, ಬೆಲ್ಲ 1 ಬಟ್ಲು. ಈಗ ಬಾಸುಮತಿ ರೈಸನ್ನು ಇದಕ್ಕೆ ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ. ಇದನ್ನು ಹುರಿಬೇಕು. ಒಂದು ಸ್ವಲ್ಪ ತೀರಾ ಕೆಂಪಲ್ಲ, ಒಂದು ಸ್ವಲ್ಪ ಇದನ್ನ ಹುರ್ಕೋಬೇಕು. ಹಾಗೆ ಹುರ್ಕೋಬೇಕು. ಇದಕ್ಕೇನು ತುಪ್ಪ ಗಿಪ್ಪ ಏನು ಹಾಕೋದು ಬೇಡ. ಇವನ್ನ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೋಬೇಕು. ಇದನ್ನೇನು ಫ್ರೈ ಮಾಡೋಂಗಿಲ್ಲ. ಇದನ್ನೇ ಹಾಗೆ ಹಿಡಿಯೋದು ಹಾಕೋದು. ಇದು 1-2 ಪೀಸ್ ಮಾಡಿ ಹಾಕೋದು. ಓಕೆ, ಇದನ್ನು ಹಾಲಲ್ಲಿ ನಾನು ನೆನೆ ಇಟ್ಕೊತೇನೆ. ಈಗ ಹಾಗೆ ನೋಡಿರಿ, 1-2 ಚಮಚದಷ್ಟು ತುಪ್ಪ ತಗೊಂಡೆ ನಾನಿಲ್ಲಿ. ನೋಡಿರಿ, 1-2 ಚಮಚ ತುಪ್ಪ ತೊಗೊಂಡೇನಿ ಅಂತ ಹೇಳಿದ್ನಲ್ಲ. ಈಗ ನೋಡಿರಿ, ಹಾಲಿನಾಗೆ ಕೇಸರಿನ ಹಾಕಿ ನೆನೆಸಿ ಇಟ್ಕೊಂಡೇನಿ. ಇದು ಲಾಸ್ಟಿಗೆ ಹಾಕೋದು. ಈಗ ಇವನ್ನ ಬಾಸುಮತಿ ರೈಸನ್ನು ಸ್ವಲ್ಪ ಹುರ್ಕೊಳ್ಳೋಣ. ನೋಡಿರಿ, ಗ್ಯಾಸನ್ನು ಲೋ ಫ್ಲೇಮ್ನಾಗ ಇಟ್ಕೊಂಡು ಸ್ವಲ್ಪ ಈ ರೀತಿ ಹುರಿಬೇಕು. ಸ್ವಲ್ಪ ಹುರಿಬೇಕು, ಜಾಸ್ತಿ ಹುರಿಬಾರ್ದು. ಆ ಕಡೆಗೆ ಸಾಂಬಾರು ಕುದೀತಾ ಇತ್ತು ನಂದು. ಈ ಕಡೆ ನೋಡಿರಿ ಎಷ್ಟು ಘಮ ಘಮ ಅಂತ ಸ್ಮೆಲ್ ಬರ್ತೈತಿ. ಸಾದಾ ಅಕ್ಕಿಯಲ್ಲಿ ಮಾಡ್ಕೋಬೋದು, ಆದರೆ ಸಾದಾ ಅಕ್ಕಿಗಿಂತ ಈ ಅಕ್ಕಿಗೆ ಮಾಡ್ಕೊಂಡ್ರೆ ಭಾಳ ಒಳ್ಳೆಯದು. ಯಾಕಂದರೆ ಇದು ಘಮ ಘಮ ಅಂತ ಸ್ಮೆಲ್ ಬರ್ತೈತಿ. ಹುರಿದ್ಮೇಲೆ ಇನ್ನೂ ಒಂಥರ ಬೇರೆ ಸ್ಮೆಲ್ ಬರ್ತೈತಿ. ಮಕ್ಕಳಂತರೂ ಭಾಳ ಇಷ್ಟಪಟ್ಕೊಂಡು ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಓಕೆ, ಇದಾಗಲೇ ನೋಡಿರಿ ಹುರಿದೇ ಬಿಡುತ್ತೆ. ಭಾಳ ಟೈಮ್ ತೊಗೊಳೋದಿಲ್ಲ ಇದು.
ಯಾಕಂದರೆ ದೊಡ್ಡ ಗ್ಯಾಸನ್ನು ಲೋ ಫ್ಲೇಮ್ನಾಗ ಇಟ್ಕೊಂಡನಿ. ನೋಡಿರಿ ಇಷ್ಟು ಘಮ ಘಮ ಅಂತ ಐತಿದು. ಓಕೆ, ಇಷ್ಟು ಸಾಕು ನೋಡಿರಿ. ಈಗ ಇಷ್ಟು ಸಾಕಿದೆ, ಇಷ್ಟು ಭಾಳ ಜಾಸ್ತಿ ಹುರಿಯೋದು ಬೇಡ. ಇಷ್ಟು ಈಗಿದು ತಣ್ಣಗಾದ್ಮೇಲೆ ಇದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿರಿ, ನಾವು ಒಂದ್ರಾಗ 2 ಪೀಸ್ ಮಾಡಿ ಇಟ್ಕೊಂಡನಿ. ಇವನ್ನೂ ಅಷ್ಟೇ ಪೀಸ್ ಮಾಡಿ ಇಟ್ಕೊಂಡನಿ. ಜಜ್ಜಿ ಗೋಡಂಬಿ ಮತ್ತು ಬಾದಾಮಿನ, ಇದು ಚಕ್ಕೆ ಮತ್ತು ಏಲಕ್ಕಿನ ಈ ರೀತಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡನಿ. ಇಲ್ಲೇ ಗ್ಯಾಸಿನ ಕಟ್ಟಿ ಮೇಲೆ ಕುಟ್ಕೊಂಡನಿ. ಇದು ನೆನ್ಕೊಂಡಿರ್ತಿ. ಇದಿಷ್ಟೆಲ್ಲ ಇರಲಿ. ಈಗ ಹುರಿದಿರೋಂಥ ಅಕ್ಕಿ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಇದನ್ನು ಈಗ ಸ್ವಲ್ಪ ತರಿತರಿಯಾಗಿ, ಹೌದು ಅಲ್ಲೋ ಅನ್ನೋಷ್ಟು ತರಿತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿರಿ, ಇಷ್ಟು ತರಿ ಇದ್ದರೆ ಸಾಕು. ಇದನ್ನು ಜಾಸ್ತಿ ಆಯ್ತು, ಇದಕ್ಕಿಂತ ಜಾಸ್ತಿ ತರಿ ಬೇಡ. ಓಕೆ, ಈಗ ಇದನ್ನ ಹೆಂಗೆ ಮಾಡೋದಂತ ನೋಡೋಣ. ಈಗ ನೋಡಿರಿ, ಒಂದು ಬಾಣಲೆ ತೊಗೊಂಡನಿ. ಇದೇ ಬಟ್ಲದಲ್ಲಿ ಅಕ್ಕಿ ತೊಗೊಂಡಿದ್ದಲ್ಲ, ಈ ಬಟ್ಲದಲ್ಲಿ 3 ಲೋಟದಷ್ಟು ನಾನು ನೀರು ಹಾಕ್ತೀನಿ. 1 ಲೋಟ, 2, 3 ಲೋಟ ಇದನ್ನು ಕರಿಬೇವು. ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಗ್ಯಾಸನ್ನು ಹಚ್ಚೋಣ ಲೋ ಫ್ಲೇಮಲ್ಲಿ. ಇದು ಕುದೀತಾ ಇರಲಿ, ನೀರು ಕುದಿಬೇಕಿದು. ಯಾವುದೇ ಸ್ವೀಟ್ ಮಾಡೋ ಮುಂದೆ 1 ಚಿಟಿಕೆ ಉಪ್ಪು ಹಾಕಬೇಕಂತೆ. ಒಂದೇ 1 ಚಿಟಿಕೆ ಅಷ್ಟು ಉಪ್ಪು ಹಾಕೋಣ. ಒಂದೇ 1 ಚಿಟಿಕೆ ಅಷ್ಟು ನೋಡಿರಿ, ಕಾಣಿಸ್ತಾಯಿದ್ದಲ್ಲ ಉಪ್ಪು, ಇಷ್ಟು ಸಾಕು. ಈಗ ಇದು ಬಾಯಿ ಮುಚ್ಚಿಡೋಣ. ಇದು ಕುದಿಲಿ. ಇದು ನೋಡಿರಿ, ನೀರು ಕುದಿಯೋ ಮುಂದೆ ಅಕ್ಕಿನ ಹಾಕೋಣ. ಬಾಯಿ ಮುಚ್ಚಿಡೋಣ. ಈಗ ಇದು ನೀರು ಕುದೀತಾ ಇತ್ತಲ್ಲ, ಇದಕ್ಕೆ ಅಕ್ಕಿನ ತರಿ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನು ಹಾಕೋಣ. ಹಾಕಿ ಚೆನ್ನಾಗಿ ಕೈ ಆಡೋಕ್ಕಾಗಬೇಕು. ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು. ಇದು ಅನ್ನದ ಥರ ಬೇಯಬೇಕು. ಇದು ಬೆಂದ್ಕೋಬೇಕು ಅನ್ನದ ಥರ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡ್ತೀನಿ ನೋಡಿರಿ. ಓಕೆ, ಇದಾಗಲಿ. ಅರ್ಧ ಬಾಯಿ ಮುಚ್ಚಿ ಇಡೋಣ. ಇದನ್ನೀಗ ಸಣ್ಣಕ್ಕಾಗಲಿ ನೋಡಿರಿ. ಈಗ ಇದು ಹಿಂಗಾಗೈತೆ ನೋಡಿರಿ, ಈ ರೀತಿ ಆಗೈತಿ. ಇನ್ನು ಸ್ವಲ್ಪ ಆಗಲಿದ್ದು, ಇನ್ನೂ ಸ್ವಲ್ಪ ಹಳ್ಳಿ ನೀರದವು. ಗ್ಯಾಸನ್ನು ಲೋ ಫ್ಲೇಮ್ನಾಗ ಇಡಬೇಕಿದ್ದು. ಈಗ ನೋಡಿರಿ, ಇದು ಇಷ್ಟಾಗಿತ್ತಲ್ಲ. ಈಗ ಇದಕ್ಕೆ ನಾನು ಬೆಲ್ಲನ ಆ್ಯಡ್ ಮಾಡ್ಕೊತೀನಿ. ಗ್ಯಾಸ್ನ ಬಂದ್ ಮಾಡೀನಿ, ಹಚ್ತೀನಿ. ಈಗ ಮತ್ತೆ ಬೆಲ್ಲನ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಗ್ಯಾಸ್ ಗ್ಯಾಸನ್ನು ಹಚ್ಚೀನಿ. ಲೋ ಫ್ಲೇಮ್ನಾಗ ಇಟ್ಕೊಂಡೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಕೇಸರಿ ಕಲಸಿಟ್ಕೊಂಡಿದ್ವಲ್ಲ, ಅದನ್ನು ಹಾಕೋಣ. ಕೇಸರಿ ಹಾಲು, ಕೇಸರಿ ಹಾಲನ್ನ ಹಾಕೋಣ. ಒಂದು ಸ್ವಲ್ಪ ನೀರು ಇದು ಮಾಡಿ ಹಾಕೋಣ. ಯಾಕಂದರೆ ಅದು ಅಕ್ಕಿ ಹೀರ್ತತಿ. ನೋಡಿರಿ, ಹಿಂಗೆ ಕಾಣಿಸ್ತಾ ಐತಿ. ಕಲರ್ ಎಷ್ಟು ಚೇಂಜ್ ಆಯ್ತು ನೋಡಿರಿ. ಎಲ್ಲ ಬೆಲ್ಲ ಕರಗಲಿ. ಈಗ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ
ಚಕ್ಕೆ, ಏಲಕ್ಕಿ ಪುಡಿನ ಹಾಕೋಣ. ಇದೇ ಇದಕ್ಕೆ ಸ್ಪೆಷಲ್ ಅಂತ ಹೇಳ್ಬೋದು. ಈಗ ಒಂದು ಸತಿ ಮಿಕ್ಸ್ ಮಾಡೋಣ. ಇದು ಬೆಲ್ಲ ಹಾಕಿರೋದಕ್ಕೆ ಕಲರ್ ಚೇಂಜ್ ಆಗೈತಿ ಅಷ್ಟೇ. ಸಕ್ಕರೆ ಹಾಕಿದರೆ ಬಿಳಿ ಕಲರ್ ಅನ್ನ ಹೆಂಗಿರ್ತೈತೋ ಅದೇ ರೀತಿ ಇರ್ತೈತಿದ್ದು. ಈಗ ಇದಕ್ಕೆ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಗೋಡಂಬಿ, ದ್ರಾಕ್ಷಿ ಅಲ್ಲ ಗೋಡಂಬಿ ಮತ್ತು ಬಾದಾಮಿ ಹಾಕ್ತಿದ್ದೀನಿ. ಹಾಗೆ 1-2 ಚಮಚದಷ್ಟು ತುಪ್ಪ ಸುರಿತಾ ಇದ್ದೀನಿ. ತುಪ್ಪ 1.5 ಚಮಚದಷ್ಟು ಬಿದ್ದಿದೆ ತುಪ್ಪ. ಘಮ ಅಂದರೆ ಘಮ, ಎಷ್ಟು ಘಮ ಘಮ ಅಂತ ಐತಿ ಅಂದರೆ ಈಗಲೇ ಎಷ್ಟು ಘಮ ಘಮ ಅಂತ ಐತಿ. ಸ್ವೀಟನ್ನು ಈ ಟೈಮ್ನಲ್ಲಿ ನೀವು ನೋಡಿ ಹಾಕೋಬೋದು. ನೋಡಿರಿ, ಇದು ಗ್ಯಾಸನ್ನು ಆಫ್ ಮಾಡೀನಿ, ತೋರಿಸ್ತೀನಿ. ಇದು ಸ್ವಲ್ಪ ಕಿಳ್ಳಿ ಅಳ್ಕೊಬೇಕಿದ್ದು. ಅಳ್ಕೊಂಡ್ರೆ ಚೆನ್ನಾಗಿ ಬರ್ತೈತೆ. ಅಳ್ಳಿದ್ದು ಬಾಯಿ ಮುಚ್ಚಿಟ್ಬಿಡೋಣ. ನೋಡಿರಿ, ಈ ಸ್ವೀಟ್ ಅಕ್ಕಿ ಪಾಯಸ ಈಗ ರೆಡಿ ಆಯಿತು. ಈ ಸ್ವೀಟ್ ಪಾಯಸನ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ. ಅನ್ನ ಮಾತ್ರ ಚೆನ್ನಾಗಿ ಬೆಂದ್ಕೊಂಡಿರ್ಬೇಕು. ಚೆನ್ನಾಗಿ ಬೆಂದ್ಕೊಂಡ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ. ಬೇರೆ ಬೇರೆ ಪಾಯಸನ ತಿಂದು ಬೇಜಾರಾದಾಗ ಬಾಸುಮತಿ ರೈಸಿಂದ ಈ ರೀತಿ ಒಂದು ಸತಿ ನೀವೆಲ್ಲರೂ ಟ್ರೈ ಮಾಡ್ಬೋದು. ನಾನು ಮೆತ್ತಗಾಗಲಿ ಅಂತ ಹೇಳಿ ಮಿಕ್ಸಿ ಮಾಡಿ ಸ್ವಲ್ಪ ತರಿ ಮಾಡಿಕೊಂಡು ಮಾಡಿದ್ದೀನಿ. ನೀವು ಬೇಕಂದರೆ ಇಡೀ ಅಕ್ಕಿನೇ ನೀವು ಮಾಡ್ಕೋಬೋದು. ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ಪಾಯಸದ ಥರ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.